ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂತಹ ಮ್ಯೂಸಿಷಿಯನ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಈ ಮ್ಯೂಸಿಷಿಯನ್ಸ್ ಹುದ್ದೆಗಳಿಗೆ ಅನ್ಮ್ಯಾರಿಡ್ ಮೇಲ್ ಮತ್ತು ಫಿಮೇಲ್ದವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಮ್ಯಾರಿಡ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು 21 ಏಪ್ರಿಲ್ 2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕ್ಲೋಸಿಂಗ್ ಡೇಟ್ ನೋಡ್ಬೋದು ಇಲ್ಲಿ 11 ಮೇ 2025 ಇದು ಕ್ಲೋಸಿಂಗ್ ಡೇಟ್ ಇರ್ತೈತಿ. ಇಷ್ಟುಗಳನ್ನು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಅಂದರೆ CBT ಕಂಡಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ನಲ್ಲಿ ಯಾರು ಪಾಸ್ ಆಗ್ತಿರಲ್ಲ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಈ ರೀತಿಯಾಗಿ ಮೆಡಿಕಲ್ನಲ್ಲಿ ಯಾರು ಫಿಟ್ ಆಗ್ತಾರಲ್ಲ ಲಾಸ್ಟ್ ಪ್ಯಾನಲ್ ಮೆರಿಟ್ ಇರ್ತೈತಿ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಸ್ನೇಹಿತರೆ. ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಸ್ನೇಹಿತರೆ ಈ ವೆಬ್ಸೈಟ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ. ನಿಮ್ಮ ಕ್ವಾಲಿಫಿಕೇಷನ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಈ PDF ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತನು. ಮತ್ತು ಡೇಟ್ ಆಫ್ ಬರ್ತ್ ನೋಡ್ಬೋದು ಇಲ್ಲಿ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಇದ್ದವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ತಾ ಹೋಗೋದಾದರೆ 1 ಜನವರಿ 2005ರಿಂದ 1 ಜುಲೈ 2008 ಇದರ ಮಧ್ಯದಲ್ಲಿ ಜನಿಸಿದಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. 2006, 2007, 2008 ಮತ್ತು 2004 ಡೇಟ್ ಆಫ್ ಬರ್ತ್ ಇತ್ತಂದ್ರೆ ಹಾಕಕ್ಕೆ ಬರೋಂಗಿಲ್ಲ. ಅದೇ ರೀತಿಯಾಗಿ 2009 ಇದಕ್ಕೆ ಹಾಕಕ್ಕೆ ಬರೋಂಗಿಲ್ಲ. ಇಲ್ಲಿ ನೋಡ್ಬೋದು 1 ಜನವರಿ ಅದು ನೋಡ್ಬೋದು ಇಲ್ಲಿ 1 ಜನವರಿಯಿಂದ 1 ಜುಲೈ ಇದರ ಮಧ್ಯದಲ್ಲಿ ಮಾತ್ರ ಜನಿಸಿರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಅದೇ ರೀತಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಸ್ನೇಹಿತರೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನೀವು 1ನೇದು 10ನೇ ತರಗತಿ ಪಾಸಾಗಿರಬೇಕು ಬೋರ್ಡಿಂದ. 2ನೇದು ನೋಡ್ಬೋದು ಮ್ಯೂಸಿಕ್ ಎಬಿಲಿಟಿ ಅಂದ್ರೆ ನೀವು ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಬೇಕಾಗೈತಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ. ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಲಿಸ್ಟ್ ಕೊಟ್ಟಿರ್ತಾರೆ. ಈ ಲಿಸ್ಟಲ್ಲಿ ನೀವು ಯಾವುದಾದ್ರೂ ಒಂದು ವಾದ್ಯವನ್ನು ನುಡಿಸುವಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಇಲ್ಲಿ ನೋಡ್ಬೋದು ಕೊಳಲು, ಕನ್ಸರ್ಟ್ ಫ್ಲೂಟ್, ಅದೇ ರೀತಿಯಾಗಿ ಒಬೆ, ಕ್ಲಾರಿನೆಟ್, ಸ್ಯಾಕ್ಸೋಫೋನ್, ಫ್ರೆಂಚ್ ಹೋಮ್, ಅದೇ ರೀತಿಯಾಗಿ ಕೀಬೋರ್ಡ್, ಗಿಟಾರ್ ಇಲ್ಲಿ ನೋಡ್ಬೋದು. ಮತ್ತು ಭಾರತದ ಯಾವುದಾದ್ರು ಶಾಸ್ತ್ರೀಯ ನೃತ್ಯಗಳು ಈ ರೀತಿಯಾಗಿ ಹಲವಾರು ರೀತಿಗಳ ವಾದ್ಯಗಳನ್ನು ಕೊಟ್ಟಿರ್ತಾರೆ. ಈ ವಾದ್ಯದಲ್ಲಿ ಯಾವುದಾದ್ರೂ ಒಂದು ನುಡಿಸುವಲ್ಲಿ ನೀವು ಪ್ರಾವೀಣ್ಯತೆಯನ್ನು ಹೊಂದಿದರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ನೀವು ಜಸ್ಟ್ 10ನೇ ತರಗತಿ ಪಾಸಾದರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಅದ್ರ ಜೊತೆಗೆ ಇಲ್ಲಿ ಮ್ಯೂಸಿಕ್ ಎಬಿಲಿಟಿ ಒಳಗೆ ನೀವು ಯಾವುದಾದ್ರೂ ಒಂದು ಪ್ರಾವೀಣ್ಯತೆಯನ್ನು ಹೊಂದಿರಬೇಕಾಗೈತಿ. ಅಂಥವ್ರಿಗೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಸ್ನೇಹಿತರೆ. ಮತ್ತು ಇದಕ್ಕೆ ಪುರುಷರದ ಹೈಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಪುರುಷರದು 162 ಸೆಂಟಿಮೀಟರ್ ಹೈಟ್ ಇರಬೇಕಾಗೈತಿ. ಅದೇ ರೀತಿಯಾಗಿ ಮಹಿಳೆಯರದ್ದು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಹಿಳೆಯರದು 152 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಅದ್ರ ಜೊತೆಗೆ ಪುರುಷರದ ನಾರ್ಮಲ್ ಚೆಸ್ಟ್ 80 ಇರಬೇಕು. ನಾರ್ಮಲ್ 80 ಇರಬೇಕು. ಮತ್ತು ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಸ್ನೇಹಿತರೆ. ಮತ್ತು ಹೈಟ್ ಆಯ್ತು ಇದು ಮತ್ತು ಹೈಟ್ ಆಯ್ತು ಚೆಸ್ಟ್ ಆಯ್ತು. ಮತ್ತು ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಇದು ಅಗ್ನಿವೀರ್ ಸ್ಕೀಮ್ ಥರ ಇರ್ತೈತಿ. ಕೇವಲ 4 ವರ್ಷದ ಅವಧಿವರೆಗೆ ಮಾತ್ರ ನಿಮಗೆ ಆಯ್ಕೆ ಇರ್ತೈತಿ. ಇಲ್ಲಿ ನೋಡ್ಬೋದು ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಫಸ್ಟ್ ಇಯರ್ ನಿಮ್ಗೆ 30,000 ರೂಪಾಯಿ ಇರ್ತೈತಿ. ಮತ್ತು ಇನ್ ಹ್ಯಾಂಡ್ ಒಳಗೆ 21,000 ರೂಪಾಯಿ ನಿಮ್ಗೆ ಕೈಗೆ ಬಂದಿಸಿ ಇರ್ತೈತಿ. ಅದೇ ರೀತಿ ಕಾಂಟ್ರಿಬ್ಯೂಷನ್ ನೋಡ್ಬೋದು ಇಲ್ಲಿ 9,000 ರೂಪಾಯಿ ಇರ್ತೈತಿ. ಇದು ನೋಡ್ಬೋದು ಇಲ್ಲಿ ಕಾಂಟ್ರಿಬ್ಯೂಷನ್ ಕ್ರಾಪ್ಸ್ ಫಂಡ್ ನೋಡ್ಬೋದು ಇಲ್ಲಿ ಇದು 9,000 ರೂಪಾಯಿ ಇರ್ತೈತಿ. ಈ ರೀತಿಯಾಗಿ ಫಸ್ಟ್ ಇಯರ್ ನಿಮ್ಗೆ ಸ್ಯಾಲ್ರಿ ಇರ್ತೈತಿ. ಸೆಕೆಂಡ್ ಇಯರ್, ಥರ್ಡ್ ಇಯರ್, 4 ಇಯರ್ ನೋಡ್ಕೋಬೋದು. ಮತ್ತು 4 ವರ್ಷ ಎಕ್ಸಿಟ್ ಆದಮೇಲೆ 10.4 ಲಕ್ಷ ನಿಮಗೆ ಸೇವಾ ನಿಧಿ ಪ್ಯಾಕೇಜ್ ಇರ್ತೈತಿ. ಮತ್ತು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕೇವಲ 9 ದಿನಗಳಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಎಕ್ಸಾಮಿನೇಷನ್ ನೋಡ್ಬೋದು ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ನಿಮಗೆ 30 ನಿಮಿಷ ಟೈಮಿಂಗ್ ಇರ್ತೈತಿ. 30 ನಿಮಿಷ ಟೈಮಿಂಗ 30 ಇಂಗ್ಲೀಷ್ ಎಕ್ಸಾಮು ಕೂಡ ಇಂಗ್ಲೀಷ್ ಒಳಗೆ ಇರ್ತೈತಿ. ಅಲ್ಲಿಯೂ 30 ಕ್ವಶನ್ಸ್ಗಳು ಇರ್ತಾವೆ. 30 ಕ್ವಶನ್ಸ್ ಇರ್ತಾವೆ. ಮತ್ತು 1 ಮಾರ್ಕ್ಸಿಗೆ 1 ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಮತ್ತು ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಕೇವಲ ನಿಮಗೆ ಅರ್ಧ ತಾಸು ಟೈಮಿಂಗ್ ಇರ್ತೈತಿ. ಮತ್ತು ಪುರುಷರದ ಫಿಸಿಕಲ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ವಿದಿನ್ 7 ಮಿನಿಟ್ಸ್ ಅಂದರೆ ನಿಮಗೆ 7 ನಿಮಿಷ ಟೈಮಿಂಗ್ ಇರ್ತೈತಿ. ಮತ್ತು ಮಹಿಳೆಯರದ್ದು ನೋಡ್ಬೋದು ಇಲ್ಲಿ ಮಹಿಳೆಯರದ 8 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ.
ಪುರುಷರಿಗಿಂತ ಮಹಿಳೆಯರು 1 ನಿಮಿಷ ಜಾಸ್ತಿ ಇರ್ತೈತಿ. ಮತ್ತು ಪುರುಷರದ್ದು ನೋಡ್ಬೋದು ಇಲ್ಲಿ 10 ಪುಷಪ್ಸ್ ಇರ್ತೈತಿ. ಅದೇ ರೀತಿಯಾಗಿ 10 ಸೈಡಾಸ್ 20 ಕ್ವಾಟ್ಸ್ ಈ ರೀತಿಯಾಗಿ ಪುರುಷರದ್ದು ಇರ್ತೈತಿ. ಮಹಿಳೆಯರು ನೋಡ್ಬೋದು ಇಲ್ಲಿ 10 ಸಿಟಪ್ಸ್ ಮತ್ತು 15 ಕ್ವಾಟ್ಸ್ ಈ ರೀತಿಯಾಗಿ ಇರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮತ್ತು ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಹಾಕಿರ್ತ ನೋಡ್ರಿ. ನಿಮ್ಮ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ನಿಮ್ಗೆ ಏನಾರ ಸಂಗೀತ ಕ್ಷೇತ್ರದಲ್ಲಿ ನೀವೇನಾದರೂ ಸಾಧನೆ ಮಾಡಿದ್ರೆ ಅಂದ್ರೆ, ಅಥವಾ ನಿಮಗೆ ಏನಾದರೂ ವಾದ್ಯವನ್ನು ನುಡಿಸುವಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.